ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದೇ ನೋಡಿ, ಇದೆಲ್ಲ ಊಟದ ಹಾಲ್ ಅಂತಲೇ ಹೇಳ್ಬೋದು. ಪ್ರಸಾದ ದಾಸೋಹದ ನಿಲಯ. ನಮ್ಮ ಕಡೆ ಎಲ್ಲ ಪ್ರಸಾದ ದಾಸೋಹದ ನಿಲಯ ಅಂತೀವಿ. ಈ ಕಡೆ ಎಲ್ಲ ಕೌಂಟ್ರ್ಗಳು ಕಾಣ್ತಾ ಇದ್ದಾವಲ್ಲ, ಒಂದು ಸೈಡು ಮಹಿಳೆಯರಿಗೆ, ಒಂದು ಸೈಡು ಪುರುಷರಿಗೆ, ಆಮೇಲೆ ವೃದ್ಧರು ಪದ್ದರು ಬರ್ತಾರಂತ ಅವ್ರಿಗೂ ಒಂದು ಸಪ್ರೇಟ್ ಆದ ಜಾಗನೇ ಇದೆ. ಮುಂದ್ಗಡೆ ತೋರಿಸ್ತೀನಿ ಬನ್ನಿ. ಮುಂದ್ಗಡೆ ಯಾವ ಥರ ಇದೆ ಅಂದರೆ ನೋಡಿ, ಇನ್ನೂ ಇವು ಖಾಲಿ ಇದ್ದಾವೆ. ಇವು ನಾಳೆಗೆಲ್ಲ, ನಾಳೆ 5ನೇ ತಾರೀಕು ದಿವಸ ಎಲ್ಲ ಫುಲ್ಲು. ಒಂದು ಜನನೂ ಕೂಡ ಒಂದು ಇರುವೆ ಥರ ನಿಂತಿರ್ತಾರೆ ಇಲ್ಲಿ, ಅಷ್ಟು ಸೇವೆ ಮಾಡಿದಾರೆ ಇಲ್ಲಿ ಈ ಅಜ್ಜನ ಮಠದಲ್ಲಿ. ಇವಾಗ ನೋಡಿ, ನೀಡ್ತಾ ಇದ್ದಾರೆ ಇಲ್ಲಿ ಪ್ರಸಾದವನ್ನು ಬಡಿಸ್ತಾ ಇದ್ದಾರೆ. ಇವಾಗ ಅನ್ನ ಸಾಂಬಾರು ಬುಂದೆ ಹೋಗ್ಬಿಟ್ಟಿದ್ದಾರೆ, ಸ್ವೀಟ್ ಇದೆ ಸ್ವಲ್ಪ. ಇವಾಗ ನೋಡಿ, ಇವರೆಲ್ಲ ಎಲ್ಲೆಲ್ಲಿಂತನೋ ಎಷ್ಟೋ ದೂರ್ಲಿಂತ್ರ ಬಂದು ಅಜ್ಜನ ಸೇವೆ ಮಾಡ್ತಾರೆ. ಅದೇ ನಮಗೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ನೀಡ್ತಾ ಇದ್ದಾರೆ ನೋಡಿ. ಇವಾಗ ತಾನೇ ಇವರು ಒಂದು ಊರ್ಲಿಂತ್ರ ಬಂದು, ಬಟ್ ಯಾವ ಊರಂತ ಕೇಳಿಲ್ಲ ನಾನು. ನೋಡಿ, ಇವರೆಲ್ಲ ಒಂದೇ ಥರ ಕೆಂಪು ಶಾಲ್ ಹಾಕ್ಕೊಂಡು ಅಜ್ಜನ ಪ್ರಸಾದ ಬಡಿಸೋದು, ಅದ್ರ ಮಜಾನೇ ಬೇರೆ. ಅದು ಗೋಶಿದಪ್ಪ ಅಜ್ಜನ ಪ್ರಸಾದ ಬಡಿಸೋದು ನಾಳೆಗೆ ಇನ್ನೂ ನೋಡಿ, ನಾಳೆಗೆ ಎಷ್ಟು ಇದಾಗುತ್ತೆ ಅಂದರೆ, ರಶ್ ಆಗುತ್ತೆ ಅಂದರೆ ಹೇಳ್ಬಾರ್ದು ಅದನ್ನ. ಇವಾಗ ನಾವು ಊಟ ಮಾಡಿ ರಿಟರ್ನ್ ಮತ್ತೆ ಬರ್ತೀನಿ ಈ ಕಡೆ. ನಿಮಗೆ ಇನ್ನೂ ಬ್ಯಾಕ್ ಡೋರ್ದು ನಾನು ಕರೆಕ್ಟಾಗಿ ತೋರಿಸಿಲ್ಲ, ಅದನ್ನು ತೋರಿಸ್ತೀನಿ. ಇನ್ನು ಈ ಕಡೆ ನಾವು ಪ್ರಸಾದವನ್ನು ಸೇವೆ ಮಾಡೋಕ್ಕೆ ಹೋಗ್ತಾಯಿದ್ವಿ. ಬನ್ನಿ ಪ್ರಸಾದ ಸೇವೆ ಮಾಡೋಣ. ನಾವು ಎಲ್ಲ ಪ್ರಸಾದ ಸೇವನೆಯನ್ನು ಮಾಡಿದ್ವಿ. ಸೇವನೆ ಮಾಡಿದ ನಂತರ ಮತ್ತೆ ನಾವು ಇನ್ನೂ ವೀಕ್ಷಣೆ ತೋರಿಸ್ತೀನಿ ಬನ್ನಿ. ಇಲ್ಲೇ ಹೋಗೋಣ ನೋಡ್ರಿ, ಇಲ್ಲೇ ಬೇಡ, ದೂರ ಆಗುತ್ತೆ, ಹಿಂಗೆ ಇಲ್ಲೇ ಹೋಗೋಣ. ಇದು ಮೈಸೂರು ಪ್ಯಾಕ್ ವಿಭಾಗನ ಇದು ಸ್ಪೆಷಲ್ ಎಲ್ಲಿದ್ಲೆ ಮೈಸೂರು ಪ್ಯಾಕ್? ಓ, ಅಲ್ಲಿ ಮಾಡ್ತಾರಲ್ಲ. ಹಾಂ ಹಾಂ, ದವಾಖಾನೆ ನೋಡಿ ಇದು. ಇವಾಗ ಇದು ಬ್ಯಾಕ್ ಡೋರ್ಗೆ ಹೋಗೋ ರೂಟ್ ಅಂತಲೇ. ಬನ್ನಿ ಇವಾಗ ಬ್ಯಾಕ್ ಡೋರ್ ಕಡೆ ಹೋಗೋಣ, ಯಾಕಂದರೆ ನಮ್ಮ ಗಾಡಿ ಎಲ್ಲ ಅಲ್ಲೇ ನಿಲ್ಲಿಸಿದ್ವಿ. ಇವಾಗ ನೋಡಿದ್ರಲ್ಲ ಸ್ನೇಹಿತರೆ, ಇದು ಅಜ್ಜನ ಮಠದ ಇದು ಊಟದ ವ್ಯವಸ್ಥೆಯ ಕೌಂಟರ್ಗಳಾಗಿರುತ್ತೆ. ಬನ್ನಿ ಇವಾಗ ಬ್ಯಾಕ್ ಡೋರ್ ತೋರಿಸ್ತೀನಿ ನಿಮಗೆಲ್ಲ. ಇದೆಲ್ಲ ಒಂದು ಸುಮಾರು ಒಂದು 5-6 ಇರ್ಬೋದು ಅಜ್ಜಂದು. ಅಜ್ಜಗ ಒಂದು ಆ ಕಡೆ ಎಲ್ಲ ಶೌಚಾಲಯ ಮಾತ್ರ. ಇದು ಬ್ಯಾಕ್ ಡೋರ್ ಇದೆ ಆ್ಯಕ್ಚುಲಿ, ಇದು ಫ್ರಂಟ್ ಡೋರ್ ಅಲ್ಲ, ಬ್ಯಾಕ್ ಡೋರ್ ಇದು. ಇದು ಒಂದು ಬ್ಯಾಕ್ ಡೋರ್. ಎಲ್ಲ ಟ್ರ್ಯಾಕ್ಟ್ರಿಗಳು, ಮಾಲ್ದಿ ಅವ್ರ ಹಳ್ಳಿಯಲ್ಲಿ ಏನು ಮಾಡ್ತಾರೆ ನೋಡ್ರಿ. ಅಲ್ಲಿ ಕಟ್ಟಿಗೆ ಬಂದು ನೋಡ್ರಿ ಅಜ್ಜನು ಅಲ್ಲಿ ಹೆಂಗೆ ನೋಡಲ್ಲಿ ಅಜ್ಜ ಬ್ಯಾನರ ಕಟ್ಟಿಬಿಟ್ಟಾನ ವಿತ್ ರೆಡಿ ಕಟ್ಟಿಗೆ ಎಲ್ಲ ಬ್ಯಾಕ್ ಡೋರ್. ಎಲ್ಲ ಬ್ಯಾಕ್ ಡೋರ್. ಇದು ಬ್ಯಾಕ್ ಡೋರ್, ಹುಟ್ಟದ ಬ್ಯಾಕ್ ಡೋರ್ ಯಾವ ಥರ ಇದೆ ನೋಡಿ. ಇಲ್ಲಿ ಕಟ್ಟಿಗೆ ಅಜ್ಜ ಒಂದು ಕೊರೆ ಮಿಷನ್ ರೆಡಿ ಮಾಡಿಬಿಟ್ಟಾನ. ಕಟ್ಟಿಗೆ ಕೊರೆಯೋಕೆ ಒಂದು ಮಷಿನ್, ಅಡ್ಡೆ ಅಂತಾರಲ್ರಿ, ಕಟ್ಟಿಗೆ ಕೊರೆ ಮಷಿನ್. ಇವೆಲ್ಲ ದೊಡ್ಡ ದೊಡ್ಡ ಬಡ್ಡಿ ಬರ್ತಾವಲ್ಲ, ದೊಡ್ಡ ದೊಡ್ಡ ಬಡ್ಡಿ ಕೊರೆ ಮಷಿನ್ ಇವು ಅಜ್ಜಂದು ನೋಡಿರಿ. ಇದನ್ನೆಲ್ಲ ನೋಡಿರ್ತೀರಲ್ಲ ನೀವು, ದೊಡ್ಡ ದೊಡ್ಡ ಕಟ್ಟಿಗೆ ಕೊರೆ ಮಷಿನ್ ಎಲ್ಲ ಇದೆ. ಎಲ್ಲ ಕಟ್ಟಿಗೆ ಹಾಕಿದಾರಲ್ಲ ಅಜ್ಜಿಗೆ. ಇವೆಲ್ಲ ಇದೆಲ್ಲ ಬ್ಯಾಕ್ ಡೋರ್. ಇದು ಹುಟ್ಟದ್ದು ಬ್ಯಾಕ್ ಡೋರ್. ಬರ್ರಿ, ಇಲ್ಲಿ ಜಾಸ್ತಿ ಜನ ಬರಲ್ಲ, ಫ್ರಂಟ್ಲಿಂತ್ರ ಬರ್ತಾರೆ. ಫ್ರಂಟ್ ಆ ಕಡೆ ನೋಡಿರಲ್ಲ, ಅವಾಗ ಗಾಡಿ ಇಲ್ಲಿ ಬಂದಿವಲ್ಲ ಅದು. ನೋಡ್ರಿ, ಇದೆಲ್ಲ ಹಿಂದ್ಗಡೆ ಇಲ್ಲಿ ಡೋರ್ ಅಂತ ನೋಡ್ರಿ. ಅಜ್ಜನ ಫ್ರಂಟ್ ಕಾಣ್ತಾ ಇಲ್ಲ ಜಾಗ. ಅಷ್ಟು ಎಲ್ಲ ನಮ್ಮ ಗೋಶಿದಪ್ಪ ಅಜ್ಜನ ಜಾಗ. ಇನ್ನೂ ಅಲ್ಲಿವರೆಗೆ ಐತಿ ಜಾಗ. ಇದೆಲ್ಲ ನಮ್ಮ ಟಾಟಾ ಎಸಿ. ಬರ್ರಿ ಹೋಗಿ ನೋಡ್ರಿ, ಇದು ನಮ್ಮ ಇಶಾನ್ ಗಾಡಿ. ಲಾಕ್ ಇಲ್ಲ, ಏನಿಲ್ಲ, ಇಲ್ಲಿ ತಕ್ಕಣಂಗಿಲ್ಲ, ಸೀದಾ ಇಲ್ಲಿ ಕೈ ಹಾಕ್ಬೇಕು. ಇಲ್ಲಿ ಕೈ ಹಾಕಿ ಅದು ಬರೋದು ಹಿಂಗೆ ಅನ್ಬೇಕು, ಅದು ಬರೋದು. ಇದನ್ನು ಹತ್ತಬೇಕು. ಇದನ್ನು ಎತ್ತಿದ ನಂತರ ಎಲ್ಲೈತದ, ಹಾಂ ಹಿಂಗೆ ಬಂತ ಬಾಲೆ ಎಷ್ಟು ಹತ್ತಲೆ. ಇವ್ರ ನೋಡ್ರಿ, ಈ ಗಾಡಿ ಮಾಲಕರು ಬಿಂಗ್ ನಮಸ್ಕರಿ ಮಾಲಕ. ಗಾಡಿ ಚಲೋ ಇಟ್ರಿ ಇವನ್ನ ಎಲ್ಲಿ ರಿಪೇರಿ ಮಾಡಿಸಿರಿ ಅಲ್ಲ? ಹಾಂ, ಕೊಪ್ಪಳ ರೀ ಸರ್. ಕೊಪ್ಪಳದಾಗ ಮಾಡ್ಸಿರ?
ನೋಡ್ರಿ ಗಾಡಿ ನಮ್ದು ಈ ಥರ ಐತಿ. ಇದಕ್ಕೆ ಚಾವಿ ಇಡೋದು ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಹಿಂಗೆ ಈಟ್ ಆದ್ಮೇಲೆ ಟ್ಯೂ ಅಂದಮೇಲೆ ಟ್ಯೂ ಅಂತ ಒಂದ್ಸಲ ಕಾಸಕ್ಕೆ ಅನ್ಸ್ಬೇಕು. ಮಲಗ್ರ ಹೋಗಣ್ರಿ. ಆಯ್ತು ಬರ್ರಿ.